ಎಷ್ಟು ಜನ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ. ಇವ್ರ ಕ್ಯಾಮ್ರಾಗಳು ಯಾವುದೂ ನಮ್ಮ ಕಿತ್ತೋಗ್ತಾರೋ ಬಿದ್ದೋಗ್ತಾರೋ ಅರಮನೆಗಳ ಕಡೆ ನೋಡ್ತಾ ಇಲ್ಲ. ಇದೇ ದ್ವಾರದಲ್ಲಿ ಆನೆ ಬರೋದು, ಆನೆ ಹೋಗೋದು. ಎಲ್ಲರೂ ಇಲ್ಲಿ ಸೊಂಡ್ಲೆತ್ತೋದನ್ನ ವಿಡಿಯೋ ಮಾಡೋಕ್ಕೆ ಎಷ್ಟು ಜನ ನೋಡಿ, ಎಷ್ಟು ಜನ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ. ಇವ್ರ ಕ್ಯಾಮ್ರಾಗಳು ಯಾವುದೂ ನಮ್ಮ ಕಿತ್ತೋಗ್ತಾರೋ ಬಿದ್ದೋಗ್ತಾರೋ ಅರಮನೆಗಳ ಕಡೆ ನೋಡ್ತಾ ಇಲ್ಲ. ಇದು ಮೈಸೂರಿನ ದುರ್ಭಾಗ್ಯನೋ ವಿಪರ್ಯಾಸನೋ ಗೊತ್ತಿಲ್ಲ. ಎಷ್ಟೋ ಕ್ಯಾಮ್ರಾಗಳು ಓಡಾಡ್ತಾ ಇರೋ ಆನೆಗಳನ್ನ ಇಲ್ಲಿ ನಾವು ತಮ್ಮ ಕ್ಯಾಮ್ರಲ್ಲಿ ಸೆರೆ ಹಿಡಿತಾ ಇದ್ದಾರೆ. ಆದರೆ ಬಿದ್ದೋಗ್ತಾ ಇರೋ ಅರಮನೆನ ಎಲ್ಲ ಇಗ್ನೋರ್ ಮಾಡ್ತಾ ಇದ್ದಾರೆ. ಏನು ನಿಮ್ಮಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇಲ್ವಾ ಅಂತಾನ? ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಏನು ಗುರು, ಮೀಡಿಯಾ ಆಫೀಸ್ಗಳೇ ಐತೆ, ಅವ್ರಿಗೂ ಬರೀ ಆನೆ ಓಡಾಡೋದು ಬೇಕೇ ಹೊರತು ಬಿದ್ದೋಗ್ತಾ ಇರೋ ಅರಮನೆ ಅಲ್ಲ. ಜನ ಸೇರಲ್ಲ. ಈಗ ನೋಡ್ತಾ ಇದ್ದೀರಲ್ಲ, ಆನೆ ಸೊಂಡ್ಲೆತ್ತೋದು ವಿಡಿಯೋ ಮಾಡ್ತಾರೆ ಹೊರತು ಬಿದ್ದೋಗ್ತಾ ಇರೋ ಅರಮನೆನಲ್ಲ. ನಿಮ್ದ್ರಲ್ಲಿ ರಾಜಕಾರಣಿಗಳಿಲ್ವಾ? ಯಾಕಿಲ್ಲ? CM ನಮ್ಮವರೇ, MLA MP ಯಾರಿಗೆ ಬೇಕು? ಎಲ್ಲರೂ ಅವರೇ. ಆದರೂ ಬಿದ್ದೋಗ್ತಾರ ಅರಮನೆ ಯಾರಿಗೂ ಬೇಕಾಗಿಲ್ಲ. ಇನ್ನು ಗೌರ್ಮೆಂಟ್ ಎಂಪ್ಲಾಯೀಸ್ ಇಲ್ವಾ? ಎಲ್ಲ ಇದ್ದಾರೆ. ಎಲ್ಲರೂ ಮೈಸೂರನ್ನ ಜಗಜಗಗೊಳಿಸೋದ್ರಲ್ಲಿ ಬ್ಯುಸಿ ಆಗೋರೆ. ಆದರೆ ಮೈಸೂರಿನ ಅರಮನೆ ಬಿದ್ದೋಗ್ತಾ ಇರೋದನ್ನ ಯಾರೂ ನೋಡೋಕ್ಕೆ ಟೈಮೇ ಇಲ್ಲ. ಇನ್ನಾದರೂ ಇವ್ರುಗಳೆಲ್ಲ ಎಚ್ಚೆತ್ಕೊಳ್ಳಿ. ಮೈಸೂರಿನ ದಸರಾ ಎಷ್ಟು ಮುಖ್ಯನೋ ಮೈಸೂರಿನ ಅರಮನೆನೂ ಅಷ್ಟೇ ಮುಖ್ಯ. ಇನ್ನಾದರೂ ನಮ್ಮ ಮೈಸೂರಿನ ಅರಮನೆನ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.